ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಆಕಾಶ್ ಸರ್. ಇದು ಪ್ರೊಫೆಷ್ನಲ್ ಕೋಚಿಂಗ್ ಸೆಂಟರ್ ಕೋಚರಿ. ಸ್ವಲ್ಪ ಕರೆಂಟ್ ಅಫೇರ್ಸ್ ಜೊತೆಗೆ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಮತ್ತು ಅದ್ರ ಜೊತೆಗೆ ಸರಣಿಗಳು ಸರಣಿ ಅಂತ ಏನು ಮಾಡೋಣ, ಸರಣಿಗಳಂತ ಒಂದು ಟಾಪಿಕನ್ನು ಕೂಡ ಏನು ಮಾಡ್ತೀನಿ ಅಂದರೆ ಇವತ್ತು ಸ್ವಲ್ಪ ಹಳೆಯ ಕ್ವಶನ್ ಪೇಪರಲ್ಲಿ ಕೊಟ್ಟಂಥ ಕ್ವಶನ್ಗಳನ್ನು ಮತ್ತು ಇಂಪಾರ್ಟೆಂಟ್ ಕ್ವಶನ್ಗಳನ್ನು, ಟ್ವಿಸ್ಟ್ ಆಗಿರುವಂಥ ಕ್ವಶನ್ಗಳನ್ನು ಏನು ಮಾಡ್ತೀನಿ ಅಂದರೆ ಇವತ್ತು ಎಕ್ಸಾಮ್ನಲ್ಲಿ ಕೊಟ್ಟಂಥ ಕ್ವಶನ್ಗಳನ್ನು ಏನು ಮಾಡ್ತೀನಿ ಇವತ್ತು ಬಿಡಿಸ್ತಾ ಹೋಗೋಣ. ಮೊದಲಿಗೆ ಏನು ಮಾಡೋಣ ಅಂತಂದರೆ ಇವತ್ತು ಸ್ವಲ್ಪ ಕರೆಂಟ್ ಅಫೇರ್ಸ್ ಜೊತೆಗೆ ಸ್ಟಾರ್ಟ್ ಮಾಡೋಣ. ಏನು ಕರೆಂಟ್ ಅಫೇರ್ಸು ಸ್ವಲ್ಪ ಒಂದು 10-15 ಕ್ವಶನ್ ನೋಡೋಣ. ಇಲ್ಲಿ 2026ರಲ್ಲಿ ನೇಪಾಳದ ಮೊದಲ ಟ್ರಾನ್ಸ್ಜೆಂಡರ್ ಮಹಿಳಾ ಸಂಸದೆಯಾಗಿ ಯಾರು ನೇಮಕಗೊಂಡಿದ್ದಾರೆ? ಭಾಳ ಇಂಪಾರ್ಟೆಂಟ್ ಕ್ವಶನ್ನು, ಕೇಳುವಂಥ ಸಾಧ್ಯತೆ ಭಾಳಷ್ಟು ದಟ್ಟವಾಗಿರ್ತದೆ. ಹಾಗಾಗಿ ಸ್ವಲ್ಪ ಗಮನ ಇಟ್ಟು ಕೇಳ್ಕೊಳ್ಳಿ. 2026ರಲ್ಲಿ ನೇಪಾಳದ ಮೊದಲ ಟ್ರಾನ್ಸ್ಜೆಂಡರ್ ಮಹಿಳಾ ಸಂಸದೆಯಾಗಿ ಯಾರು ನೇಮಕಗೊಂಡಿದ್ದಾರೆ? ಭೂಮಿಕಾ ಶ್ರೇಷ್ಠ ಅಂತೇಳಿ. ಭೂಮಿಕಾ ಶ್ರೇಷ್ಠ ಅಂತೇಳಿ ಏನು ಮಾಡ್ತಾರೆ ಅಂತಂದರೆ ನೇಪಾಳದ ಮೊದಲ ಟ್ರಾನ್ಸ್ಜೆಂಡರ್ ಮಹಿಳಾ ಸಂಸದೆಯಾಗಿ ಆಯ್ಕೆಯಾಗಿರ್ತಾರೆ ಭೂಮಿಕಾ ಶ್ರೇಷ್ಠ. ನೆಕ್ಸ್ಟ್, ಸುದ್ದಿಯಲ್ಲಿದ್ದ IOS ಸಾಗರ್ ಉಪಕ್ರಮವು ಯಾವ ವಲಯಕ್ಕೆ ಸಂಬಂಧಿಸಿದೆ? ಏನು IOS ಸಾಗರ್ ಅನ್ನುವಂಥ ಉಪಕ್ರಮ ಯಾವುದಕ್ಕೆ ಸಂಬಂಧಪಟ್ಟಿದೆ, ಯಾವ ವಲಯಕ್ಕೆ ಸಂಬಂಧಪಟ್ಟಿದೆ ಅಂತ ಕ್ವಶನನ್ನು ಕೇಳಿದರೆ ಅದು ಕಡಲ ಭದ್ರತೆ ಅಂತಂದರೆ ಈ ಸಮುದ್ರ ತೀರದಲ್ಲಿರುವಂಥ ಭದ್ರತೆಗೆ ಏನು ಮಾಡ್ತಾರಪ್ಪ ಅಂದರೆ ಈ IOS ಸಾಗರ್ ಅನ್ನುವಂಥ ಒಂದು ಉಪಕ್ರಮವನ್ನು ಏನು ಮಾಡಿದ್ದಾರೆ ಅಂತಂದರೆ ವಲಯವನ್ನು ಸಂಬಂಧಪಟ್ಟಿರುವಂಥದ್ದು. ನೆಕ್ಸ್ಟ್, ಸುದ್ದಿಯಲ್ಲಿದ್ದ ಲಿಪು ಲೇಕ್ ಪಾಸ್ ಭಾಳ ಇಂಪಾರ್ಟೆಂಟು. ಇಂಥ ಪಾಸ್ಗಳನ್ನು ಅಂತಂದರೆ ಈ ಗುಡ್ಡಗಾಡ ಪ್ರದೇಶಗಳಲ್ಲಿ ಆ ರೀತಿಯಾದಂಥ ಒಂದು ಪಾಸ್ಗಳಿರ್ತವೆ. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಆಗುಂಬೆಯಲ್ಲಿರುವಂತಹ ಪಾಸ್ಗಳು ಅಂದರೆ ಒಂದು ಘಾಟ್ ಇರ್ತೇವಲ್ಲ, ಆ ಘಾಟ್ಗಳಂತ ಏನು ಮಾಡ್ತೇವೆ ಅಲ್ಲಿ ಪಾಸ್ ಅಂತ ಹೇಳ್ತೇವೆ. ಅಂಥ ಪಾಸನ್ನು ಏನು ಮಾಡ್ತೇವೆ ಲಿಪು ಲೇಕ್ ಪಾಸ್, ಇದು ಯಾವ ರಾಜ್ಯದಲ್ಲಿದೆ ಅಂತ ಏನು ಮಾಡಿದ್ದಾರೆ ಇಲ್ಲಿ ಕೇಳಿದರೆ ಅದು ಉತ್ತರಾಖಂಡ. ರೈಟಾ? ಈ ಘಾಟ್ನಲ್ಲಿರುವಂಥ ರೋಡ್ ವ್ಯವಸ್ಥೆ ಇರ್ತದಲ್ಲ, ಅದಕ್ಕೆ ಏನಂತಾರೆ ಅಂತಂದರೆ ಈ ಪಾಸ್ ಅಂತ ಒಂದು ಹೇಳ್ತಾರೆ. ಹಾಗಾಗಿ ಈ ಲಿಪು ಲೇಕ್ ಪಾಸ್ ಯಾವ ರಾಜ್ಯದಲ್ಲಿದೆ ಅಂತಂದ್ರೆ ಉತ್ತರಾಖಂಡ್ನಲ್ಲಿದೆ ಅಂತ ನಾವಿಲ್ಲಿ ನೋಡ್ಕೋತೀವಿ. ನೆಕ್ಸ್ಟ್, 2026ರ ಅಂತಾರಾಷ್ಟ್ರೀಯ ಅರಣ್ಯ ದಿನ ಥೀಮ್ ಏನು? ಇದು ಭಾಳ ಭಾಳಷ್ಟು ಇಂಪಾರ್ಟೆಂಟಾಗಿ ಕ್ವಶನನ್ನು ಕೇಳುವಂಥ ಸಾಧ್ಯತೆ ಇರ್ತದೆ. 2026ರ ಅಂತಾರಾಷ್ಟ್ರೀಯ ಅರಣ್ಯ ದಿನದ ಥೀಮ್ ಏನು ಅಂತ ಕೇಳಿದರೆ ಅರಣ್ಯಗಳು ಮತ್ತು ಆರ್ಥಿಕತೆಗಳು. ಯಾಕಪ್ಪ ಈ ಟಾಪಿಕ್ನ ತೆಗೆದುಕೊಂಡಿದ್ದಾರಪ್ಪ ಅಂತಂದರೆ ನೀವು ಇತ್ತೀಚಿನ ದಿವಸಗಳಲ್ಲಿ ನೋಡಿರ್ಬೋದು, ಅತಿ ಹೆಚ್ಚಾಗಿ ಏನಪ್ಪ ಅಂದರೆ ಯುದ್ಧಗಳಾಗ್ತಾ ಇದ್ದಾವೆ, ಎಲ್ಲ ದೇಶಗಳ ಮೇಲೆ ಅದರ ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ಆ ಒಂದು ಅರಣ್ಯದ ಜೊತೆಗೆ ಏನು ಮಾಡಬೇಕು, ನಮ್ಮ ಆರ್ಥಿಕತೆಯನ್ನು ಕೂಡ ಏನು ಮಾಡಬೇಕು, ನಾವಿಲ್ಲಿ ಅಭಿವೃದ್ಧಿನ ಪಡಿಸಬೇಕು ಅಂತ ಏನು ಮಾಡಿದ್ದಾರೆ ಅವರು ಈ ಒಂದು ಥೀಮನ್ನು ಇಟ್ಕೊಂಡಿರ್ತಾರೆ. ನೆಕ್ಸ್ಟ್, ವಿಶ್ವ ಹವಾಮಾನ ದಿನವನ್ನು ಯಾವಾಗ ಆಚರಿಸುತ್ತಾರೆ? ಹೆಚ್ಚಾಗಿ ಏನು ಮಾಡ್ತಾರಪ್ಪ ಅಂತಂದರೆ ಈ ದಿನಾಚರಣೆಗಳನ್ನು ರೀಸೆಂಟಾಗಿರುವಂಥ ಎಕ್ಸಾಮ್ ಇರುವಂಥ ಒಂದು 2-3 ತಿಂಗಳ ಮುಂದೆ ಇರುವಂಥ ಒಂದು 2-3 ತಿಂಗಳ ಒಂದು ದಿವಸಗಳು ಇಂಪಾರ್ಟೆಂಟಾಗಿ ಈ ಅರಣ್ಯ ದಿವಸ ಇರ್ಬೋದು, ಅದೇ ರೀತಿಯಾಗಿ ವಿಶ್ವ ಹವಾಮಾನ ದಿವಸ ಇರ್ಬೋದು, ಏಡ್ಸ್ ಡೇ ಇರ್ಬೋದು, ಇಂಥ ದಿನಗಳನ್ನ ಏನು ಮಾಡ್ತಾರೆ ಅತಿ ಹೆಚ್ಚಾಗಿ ಕೇಳುವಂಥದ್ದು ಇರ್ತದೆ. ಹಾಗಾಗಿ ಅವು ಸ್ವಲ್ಪ ದಿನಗಳನ್ನ ಏನು ಮಾಡಿ ಅಂತಂದರೆ ಬರೆದಿಟ್ಕೊಳ್ಳುವಂಥ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ವಿಶ್ವ ಹವಾಮಾನ ದಿನ ಯಾವಪ್ಪ ಅಂದರೆ ಮಾರ್ಚ್ 23ರಂದು ಏನು ಮಾಡ್ತೀವಿ ನಾವಿಲ್ಲಿ ವಿಶ್ವ ಹವಾಮಾನ ದಿನವನ್ನು ಮಾರ್ಚ್ 23ರಂದು ಆಚರಣೆ ಮಾಡ್ತೀವಿ. ನೆಕ್ಸ್ಟ್, ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿರ್ತಾರೆ? ಬಾಂಬೆ ಹೈಕೋರ್ಟ್ ಕರ್ನಾಟಕದಲ್ಲಿ ಕೇಳುವಂಥ ಕ್ವಶನ್ ಇದಾಗಿರೋದಿಲ್ಲ, ಬಟ್ ಈ ಸ್ಟೇಟ್ ನ್ಯಾಷನಲ್ ಅಥವಾ SSD JD ಇರ್ಬೋದು, ಆನಂತರ ಈ ಅಗ್ನಿವೀರ್ ಅಂತ ಎಕ್ಸಾಂಪಲಲ್ಲಿ ಏನು ಮಾಡ್ತಾ ಇದ್ದಾರೆ ಇಂಥ ಕ್ವಶನ್ಗಳನ್ನ ಕೇಳುವಂಥ ಸಾಧ್ಯತೆ ಭಾಳಷ್ಟು ಇರ್ತದೆ. ಹಾಗಾಗಿ ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ನ್ಯಾಯಮೂರ್ತಿ ಶ್ರೀ ಚಂದ್ರಶೇಖರ್ ಅವರು ಏನಾಗಿರ್ತಂದರೆ ಆಯ್ಕೆಯಾಗಿರ್ತಾರೆ, ನೇಮಕಗೊಂಡಿರ್ತಾರೆ ಅಂತ ನಾವಿಲ್ಲಿ ಯಾರು ಶ್ರೀ ಚಂದ್ರಶೇಖರ್ ಏನಪ್ಪ ಅಂತಂದರೆ ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾಗಿರ್ತಾರೆ. ನೆಕ್ಸ್ಟ್, ಇತ್ತೀಚೆಗೆ ಗಣಿ ಸಚಿವಾಲಯದ ಕಾರ್ಯದರ್ಶಿಯಾಗಿ ಯಾರು ಅಧಿಕಾರ ವಹಿಸಿಕೊಂಡಿರುತ್ತಾರೆ? ಯಾವುದೋ ಗಣಿ ಸಚಿವಾಲಯ, ಈ ಮೈನಿಂಗ್ ಅಂತೇನು ಹೇಳ್ತೀವಿ ಗೊತ್ತಾ, ಮೈನಿಂಗ್ನ ಸಚಿವಾಲಯದಲ್ಲಿ ಅಥವಾ ಮಿನಿಸ್ಟ್ರಿ ಆಫ್ ಮೈನಿಂಗ್ ಅಂತೇನು ಹೇಳ್ತೀವಲ್ಲ, ಆ ಮೈನಿಂಗ್ನಲ್ಲಿ ಒಬ್ಬ ಮುಖ್ಯ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರೋರು ಯಾರಪ್ಪ ಅಂತಂದರೆ ಇಲ್ಲಿ ಪಿಯೂಷ್ ಗೋಯಲ್ ಅಂತ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್, ಇತ್ತೀಚೆಗೆ ಭಾರತದ ಮೊದಲ ಹಣ ರದ್ದು ಸಂರಕ್ಷಣಾ ಪೋರ್ಟಲ್ ಅನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು ಅಂತ ಏನು ಮಾಡ್ತಾರೆ ಅವರು ಕೇಳ್ತಾರೆ. ಭಾರತದ ಮೊದಲ ಹಣ ರದ್ದು ಸಂರಕ್ಷಣಾ ಪೋರ್ಟಲ್ ಇದು ಅಸ್ಸಾಂನಲ್ಲಿ ಜಾರಿಗೆ ತೆಗೆದುಕೊಂಡು ಪ್ರಾರಂಭಿಸಿರ್ತಾರೆ. ನೆಕ್ಸ್ಟ್, ಥೈಲ್ಯಾಂಡ್ನ ನೂತನ ಪ್ರಧಾನಿಯಾಗಿ ಆಯ್ಕೆಯಾಗಿರುವವರು ಯಾರು? ಥೈಲ್ಯಾಂಡ್ನ ನೂತನ ಪ್ರಧಾನಿಯಾಗಿ ಅನುತಿನ್ ಚಾರ್ನ್ ವಿಕರ್ಕೂಲ್ ಅಂತ ಏನು ಮಾಡ್ತಾರೆ ಇಲ್ಲಿ ಆಯ್ಕೆಯಾಗಿರ್ತಾರೆ. ಅನುಚಿತ್ ಏನು ಮಾಡ್ತಾರೆ ಅಂದರೆ ಆಯ್ಕೆಯಾಗಿರ್ತಾರೆ. ನೆಕ್ಸ್ಟ್,
PMAY ಪ್ರಧಾನಮಂತ್ರಿ ಆಯುಷ್ ಯೋಜನಾ ಯು 2.0 ಅನ್ನು ಹೆಚ್ಚಿಸಲು ಇತ್ತೀಚೆಗೆ ಯಾವ ಅಭಿಯಾನವು ಪ್ರಾರಂಭಿಸಲಾಯಿತು? ಇದು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಅಂತ ಕ್ವಶನ್ನು, ಹಾಗಾಗಿ ಕೇಳುವಂಥ ಸಾಧ್ಯತೆ ಭಾಳ ಇರ್ತದೆ. ಹಾಗಾಗಿ ಅಂಗೀಕಾರ್ 2025 ಅನ್ನೋಂಥ ಏನು ಮಾಡ್ತಾರೆ ಅಂದರೆ ಅನುದಾನವನ್ನು ಏನು ಮಾಡ್ತಾರೆ, ಇಲ್ಲಿ ಅಭಿಯಾನವನ್ನು ಏನು ಮಾಡ್ತಾರೆ, ಪ್ರಾರಂಭಿಸಿರ್ತಾರೆ. ಅಭಿಯಾನ್ ಅಂಗೀಕಾರ್ 2025 ಅಂತ ಏನು ಮಾಡ್ತಾರೆ, ಸ್ಟಾರ್ಟ್ ಮಾಡಿದ್ದಾರೆ. ನೆಕ್ಸ್ಟ್, ಇತ್ತೀಚೆಗೆ ಭಾರತವು ವಿಕ್ರಮ್ ದೊರೈಸ್ವಾಮಿ ಅವರನ್ನು ಯಾವ ದೇಶಕ್ಕೆ ರಾಯಭಾರಿಯಾಗಿ ನೇಮಿಸಲಾಗಿದೆ? ರೈಟ್, ಯಾರಪ್ಪ ಅಂತಂದರೆ ವಿಕ್ರಮ್ ದೊರೈಸ್ವಾಮಿ ಅವರು ಚೀನಾಗೆ ಏನು ಮಾಡ್ತಾರೆ ಅಂದರೆ ರಾಯಭಾರಿಯಾಗಿ ಆಯ್ಕೆಯಾಗಿರ್ತಾರೆ. 2028ರ ವಿಶ್ವ ಒಳಾಂಗಣ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ ಆತಿಥೇಯ ದೇಶ ಯಾವುದು? ವಿಶ್ವ ಒಳಾಂಗಣ ಆತಿಥೇಯ ಚಾಂಪಿಯನ್ಶಿಪ್ ಯಾವುದಪ್ಪ ಅಂದರೆ ಅದು ಆತಿಥೇಯ ದೇಶ ಯಾವುದಪ್ಪ ಅಂದ್ರೆ ಅದು ಭಾರತ ಏನಾಗಿದೆ ಅಂದರೆ ಅದನ್ನು ಚಾಂಪಿಯನ್ಶಿಪ್ ಏನು ಮಾಡ್ತೀವಿ, ಹೋಸ್ಟ್ ಮಾಡಿರ್ತದೆ. 2028ರ ಹೋಸ್ಟ್ ಮಾಡೋದಂಥ ಸಾಧ್ಯತೆ ಇದೆ. ನೆಕ್ಸ್ಟ್, 2026ರ ಸ್ಟಾಕ್ಹೋಮ್ ಜಲ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಸ್ಟಾಕ್ಹೋಮ್ ಜಲ ಪ್ರಶಸ್ತಿ ಇದು ಯಾರಿಗೆ ಕೊಡ್ತಾರಪ್ಪ ಅಂತ 2026ರದ ಕಹೇವ್ ಮದನಿ ಅಂತ ಏನು ಮಾಡ್ತಾರೆ ಅಂದರೆ ಈ ವ್ಯಕ್ತಿಗೆ ಈ ಒಂದು ಸ್ಟಾಕ್ಹೋಮ್ ಜಲ ಪ್ರಶಸ್ತಿಯನ್ನು ಏನು ಮಾಡ್ತಾರೆ 2026ರಿಗೆ ಅವರಿಗೆ ನೀಡಿರ್ತಾರೆ. ನೆಕ್ಸ್ಟ್, ವಿಶ್ವ ಅರಣ್ಯ ದಿನ ಮಾರ್ಚ್ 21. ವಿಶ್ವ ಅರಣ್ಯ ದಿನ ಮಾರ್ಚ್ 21 ನಾವೇನು ಮಾಡ್ತೀವಿ, ಆಚರಣೆ ಮಾಡ್ತೀವಿ. ನೆಕ್ಸ್ಟ್, ವಿಶ್ವ ಜಲ ದಿನ ಮಾರ್ಚ್ 22. ವಿಶ್ವ ಜಲ ದಿನವನ್ನು ಏನು ಮಾಡ್ತೀವಿ ನಾವಿಲ್ಲಿ ಮಾರ್ಚ್ 22ರಂದು ಅದನ್ನು ಆಚರಣೆ ಮಾಡುವಂಥದ್ದು. ರೈಟ್, ಇನ್ನೊಂದು ಕೆಲವೊಂದಿಷ್ಟು 8 ದೇಶಗಳ ಪ್ರಧಾನಮಂತ್ರಿಗಳನ್ನ ಏನು ಮಾಡ್ತೀವಿ ಅಂದರೆ ಇಲ್ಲಿ ಹೆಸರಿಸುವಂಥದ್ದು. ಭಾರತದ ಪ್ರಧಾನಮಂತ್ರಿ ನಿಮ್ಗೆ ಗೊತ್ತೇ ಇದೆ, ನರೇಂದ್ರ ಮೋದಿ. ನೆಕ್ಸ್ಟ್, ಅಮೇರಿಕಾ ಪ್ರಧಾನಿ ಯಾರಪ್ಪ ಅಂತಂದರೆ ಇಲ್ಲಿ ಡೊನಾಲ್ಡ್ ಟ್ರಂಪ್. ಪಾಕಿಸ್ತಾನದ ಪ್ರಧಾನಿ ಯಾರಪ್ಪ ಅಂದ್ರೆ ನವಾಜ್ ಶರೀಫ್. ರಷ್ಯಾದ ಪ್ರಧಾನಿ ಯಾರಪ್ಪ ಅಂದ್ರೆ ವ್ಲಾದಿಮಿರ್ ಪುತಿನ್. ನೆಕ್ಸ್ಟ್, ಚೀನಾದ ಪ್ರಧಾನಿ ಕ್ಷಿ ಜಿನ್ಪಿಂಗ್. ಚೀನಾದ ಪ್ರಧಾನಿ ಯಾರಪ್ಪ ಅಂದರೆ ಇಲ್ಲಿ ಕ್ಷಿ ಜಿನ್ಪಿಂಗ್. ಬ್ರಿಟನ್ನ ಪ್ರಧಾನಿ 2024 ಹೇಳ್ತಾಯಿದ್ದೀನಿ, 2024 ರಿಷಿ ಸುನಕ್ ಇದ್ದಾರೆ, ಇವಾಗ ಬೇರೆ ಯಾರೋ ವ್ಯಕ್ತಿ ಅಂತೇಳಿ ಇರ್ತಾರೆ. ಜಪಾನ್ನ ಪ್ರಧಾನಿ ಯಾರಪ್ಪ ಅಂದರೆ ಇವಾಗ 2024ರಲ್ಲಿ ಶಿಗೇರು ಇಶಿಬಾ ಅನ್ನುವಂಥ ವ್ಯಕ್ತಿ ಇದ್ದರು, ಇವಾಗ ಬೇರೆಯವರ ಆಯ್ಕೆಯಾಗಿದ್ದಾರೆ. ನೆಕ್ಸ್ಟ್, ನೇಪಾಳದಲ್ಲಿ ಬೇರೆ ರೀಸೆಂಟಾಗಿ ಏನು ಹೇಳ್ತಿದ್ದಾರೆ, ಪ್ರಧಾನಿ ಏನು ಮಾಡಿದ್ದಾರೆ, ಚೇಂಜ್ ಆಗಿದ್ದಾರೆ. ನೆಕ್ಸ್ಟ್, ಭಾರತದ ಶೀತಲ್ ದೇವಿ ಗ್ವಾಂಗುವಿನಲ್ಲಿ ನಡೆದ ವಿಶ್ವ ಆರ್ಚರಿ ಪ್ಯಾರಾ ಚಾಂಪಿಯನ್ಶಿಪ್ 2020ರಲ್ಲಿ ಯಾವ ಪದಕ ಗೆದ್ದಿದ್ದಾರೆ ಏನು ಮಾಡ್ತಾರೆ ಇಲ್ಲಿ, ಯಾರಲ್ಲಿ ಶೀತಲ್ ದೇವಿ ಅವರು ಈ ಒಂದು ಆರ್ಚರಿಯಲ್ಲಿ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಆರ್ಚರಿಯಲ್ಲಿ ಏನು ಮಾಡ್ತಾರೆ, ಚಿನ್ನದ ಪದಕವನ್ನು ಏನು ಮಾಡ್ತಾರೆ ಅವರು ಪಡೆದುಕೊಂಡಿರ್ತಾರೆ. ನೆಕ್ಸ್ಟ್, ಇತ್ತೀಚೆಗೆ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯ ನೂತನ ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಂಡಿರ್ತಾರೆ? ಯಾರಪ್ಪ ಅಂತಂದರೆ ಇಲ್ಲಿ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಇದೆ, ಅದರ ಮಹಾನಿರ್ದೇಶಕರಾಗಿ ಪ್ರವೀರ್ ರಂಜನ್ ಅಂತ ವ್ಯಕ್ತಿ ಏನಾಗಿತ್ತಂದರೆ ಆಯ್ಕೆಯಾಗಿರ್ತಾರೆ. ನೆಕ್ಸ್ಟ್, 12ನೇ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2025 ಎಲ್ಲಿ ನಡೆಯಿತು? 12ನೇ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2025 ನವದೆಹಲಿಯಲ್ಲಿ ನಡೀತದೆ. ಅಂತಾರಾಷ್ಟ್ರೀಯ ವೃದ್ಧರ ದಿನ ಯಾವಾಗ ಆಚರಣೆ ಮಾಡ್ತೀವಿ? ಅಂತಾರಾಷ್ಟ್ರೀಯ ವೃದ್ಧರ ದಿನ ಅಕ್ಟೋಬರ್ 1 ಏನು ಮಾಡ್ತೀವಿ, ಅಂತಾರಾಷ್ಟ್ರೀಯ ವೃದ್ಧರ ದಿನವನ್ನು ಏನು ಮಾಡ್ತೀವಿ ನಾವಿಲ್ಲಿ ಆಚರಣೆ ಮಾಡ್ತೀವಿ. ನೆಕ್ಸ್ಟ್, ಭಾಳ ಇಂಪಾರ್ಟೆಂಟು, ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಬೆಳೆಯುವಂಥ ಒಂದು ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಬೆಳೆಯುವಂಥದ್ದು ಯಾವುದಪ್ಪ ಅಂತಂದರೆ ಅದು ಕಾಫಿ. ಅಂತಾರಾಷ್ಟ್ರೀಯ ಕಾಫಿ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ? ಅಂತಾರಾಷ್ಟ್ರೀಯ ಕಾಫಿ ದಿನ ಬಹಳಷ್ಟು ಕರ್ನಾಟಕದಲ್ಲಿ ನಡೆದಂತಹ ಈ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಗಳಲ್ಲಿ ಈ ಕ್ವಶನ್ ಬಂದಿರುವಂಥದ್ದು. ಹಾಗಾಗಿ ಅಂತಾರಾಷ್ಟ್ರೀಯ ಕಾಫಿ ದಿನವನ್ನು ಏನು ಮಾಡ್ತೀವಿ ಇಲ್ಲಿ ಅಕ್ಟೋಬರ್ 1 ಏನು ಮಾಡ್ತೀವಿ ನಾವಿಲ್ಲಿ ಆಚರಣೆಯನ್ನು ಮಾಡ್ತೀವಿ. ಇಷ್ಟು ಏನಪ್ಪ ಅಂದರೆ ನಮಗಿಲ್ಲಿ ಇವತ್ತಿನ ದಿನದ ಕೆಲವೊಂದಿಷ್ಟು ಕರೆಂಟ್ ಅಫೇರ್ಸ್ನ ನಾವಿಲ್ಲಿ ನೋಡ್ಕೋತೀವಿ. ಹಾಗಾಗಿ ಮತ್ತೆ ಮುಂಬರುವಂಥ ಒಂದು ಎಕ್ಸಾಂಪಲ್ಗಳನ್ನ ಏನು ಮಾಡ್ತೀವಿ ಇಲ್ಲಿ, ಸರಣಿಗಳನ್ನ ಏನು ಮಾಡ್ತೀವಿ ಇಲ್ಲಿ ಸ್ಟಾರ್ಟ್ ಮಾಡೋಣ. ಓಕೆ, ಸರಣಿಗಳು ಅಂತ ಬಂದಾಗ ನಾವಿಲ್ಲಿ ನೋಡೋದಾಗ ಕೆಲವೊಂದಿಷ್ಟು 4 ಕ್ವಶನ್ಗಳನ್ನ ನಿಮಗಿಲ್ಲಿ ಈ ಬೋರ್ಡ್ ಮೇಲೆ ನಾನು ಬರೆದಿರುವಂಥದ್ದು. ಈ 4 ಕ್ವಶನ್ಗಳೇನಪ್ಪ ಅಂತಂದರೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರುವಂಥ ಕ್ವಶನ್ಗಳನ್ನ ನಮಗಿಲ್ಲಿ ಬರೆದಿದ್ದೀನಿ. ಯಾಕಪ್ಪ ಅಂತಂದರೆ ಹಳೆಯ ಕ್ವಶನ್ ಪೇಪರ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ ಸಿಮಿಲಾರಿಟಿ ಇರುವಂಥ ಕ್ವಶನ್ಗಳನ್ನ ಯಾವಾಗ ಕೂಡ ಕೇಳೋದಿಲ್ಲ. ಸ್ವಲ್ಪ ಡಿಫಿಕಲ್ಟ್ ಆಗಿರುವಂಥ ಮತ್ತು ಸ್ವಲ್ಪ ಚೇಂಜಸ್ ಇರುವಂಥ ಕ್ವಶನ್ಗಳನ್ನ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಅತಿ ಹೆಚ್ಚಾಗಿ ಕೇಳುವಂಥದ್ದು ನಾವಿಲ್ಲಿ ಕಂಡು ಬರ್ತದೆ. ಒಂದು ಪ್ಯಾಟರ್ನ್ ಇರ್ತದೆ, ಅದಕ್ಕೊಂದು ಎಕ್ಸಾಮ್ನ ಕ್ವಶನ್ ಪೇಪರನ್ನು ತೆಗಿಬೇಕಾದ್ರೆ ಒಂದು ಕೆಲವೊಂದಿಷ್ಟು ಪ್ಯಾಟರ್ನ್ ಏನು ಮಾಡ್ತಾರೆ ಅಂದರೆ ಅವರಲ್ಲಿ ಫಾಲೋ ಮಾಡುವಂಥದ್ದು. ಹಾಗಾಗಿ ಆ ಪ್ಯಾಟರ್ನ್ ಯಾವ ರೀತಿಯಾಗಿ ನಾವು ತಿಳ್ಕೊಬೇಕು ಅಂತಂದರೆ
ಹಳೆಯ ಕ್ವಶನ್ ಪೇಪರನ್ನು ಬಿಡಿಸ್ಬೇಕಾದ್ರೆ ನಮಗಿಲ್ಲಿ ಅತಿ ಹೆಚ್ಚಾಗಿ ಕೇಳಿರುವಂಥ ಕ್ವಶನ್ಗಳು ಮತ್ತು ಅತಿ ರೇರ್ ಅತಿ ಕಡಿಮೆ ಕೇಳುವಂಥ ಕ್ವಶನ್ಗಳನ್ನ ಏನು ಮಾಡ್ತಾರೆ ಇಲ್ಲಿ ಅತಿ ಹೆಚ್ಚಾಗಿ ಪಿಕ್ ಮಾಡುವಂಥದ್ದು. ಹಾಗಾಗಿ ಈ ಒಂದು ಏನಪ್ಪ ಅಂತಂದರೆ ಈ ಒಂದು ಪ್ಯಾಟರ್ನ್ಗಳಲ್ಲಿ ಅತಿ ಹೆಚ್ಚಾಗಿ ಕ್ವಶನ್ಗಳು ಬಂದಿದ್ದಾವೆ ಮತ್ತು ಕೆಲವೊಂದಿಷ್ಟು ಕ್ವಶನ್ ಪೇಪರ್ಗಳಲ್ಲಿ ಈ ರೀತಿಯಾದ ಕ್ವಶನ್ಗಳು ಕೂಡ ಇಲ್ಲಿ ಅತಿ ಕಡಿಮೆ ಕೇಳಿರುವಂಥದ್ದು. ಹಾಗಾಗಿ ಮಿಡಲ್ ಇಟ್ಟಿರುವಂಥದ್ದು ಅಂದರೆ ಅತಿ ಹೆಚ್ಚಾಗಿ ಕೇಳಿರುವಂಥದ್ದು, ಸ್ವಲ್ಪ ಕಡಿಮೆ ಕೇಳಿರುವಂಥದ್ದು, ಪೂರ್ತಿ ಕೇಳದೇ ಇರುವಂಥ ಕ್ವಶನ್ಗಳನ್ನು ನಾವಿಲ್ಲಿ ನೋಡೋದಾದರೆ ಈ ರೀತಿಯಾದ ಕ್ವಶನ್ಗಳು ಅತಿ ಹೆಚ್ಚಾಗಿ ನಾವಿಲ್ಲಿ ಕಂಡು ಬರ್ತದೆ. ಯಾಕಂತಂದರೆ ಅವನ್ನ ಯಾಕೆ ಬಿಡಿಸ್ಬೇಕು ಅಂತಂದರೆ ನಾವಿಲ್ಲಿ ಅವ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಮುಂದೆ ಬರುವಂಥ ಕ್ವಶನ್ಗಳಲ್ಲಿ ಅತಿ ಹೆಚ್ಚಾಗಿ ಡಿಫಿಕಲ್ಟ್ ಇರುವಂಥ, ಯಾಕಂತಂದರೆ ಡಿಫಿಕಲ್ಟಿ ಆಗಿರುವಂಥ ಕ್ವಶನ್ಗಳನ್ನು ಕೇಳ್ತಾರೆ ಅಂತಂದರೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಆ ಕಾಂಪಿಟೇಷನಲ್ಲಿ ವ್ಯಕ್ತಿಗಳನ್ನು ಆಯ್ಕೆ ಮಾಡೋದಕ್ಕಿಂತ ಜಾಸ್ತಿಯಾಗಿ ಆ ವ್ಯಕ್ತಿಗಳನ್ನು ಹೊರಗಡೆ ಸ್ಪರ್ಧಾರ್ಥಿಗಳನ್ನ ಹೊರಗೆ ಹಾಕುವಂಥ ಪ್ರೊಸೆಸ್ ಜಾಸ್ತಿ ಇರ್ತದೆ, ರೈಟ್. ಹಾಗಾಗಿ ನೀವು ನೋಡಿರ್ಬೋದು 10,000 ಪೋಸ್ಟ್ಗೆ 2 ಲಕ್ಷ 3 ಲಕ್ಷ ಏನು ಮಾಡ್ತಾರೆ ಅಂತ ಅಪ್ಲಿಕೇಶನ್ ಬೀಳುವಂಥದ್ದು. ಕೆಲವೊಂದಿಷ್ಟು ಎಕ್ಸಾಮ್ಗಳಿಗೆ ಪಿ ಸಿ ಎಕ್ಸಾಮ್ಗಳಿಗೆ ನೋಡ್ತಿರ್ಬೋದು ನೀವು ಇಲ್ಲಿ ಕರ್ನಾಟಕದ ಒಂದು PC ಎಕ್ಸಾಮ್ಗಳಿಗೆ 1,000-2,000 ಪೋಸ್ಟ್ ಇರ್ತವೆ. 2 ಲಕ್ಷ 3 ಲಕ್ಷ ಅಭ್ಯರ್ಥಿಗಳು ಏನು ಮಾಡ್ತಾರೆ ಅಂದರೆ ಅದಕ್ಕೆ ಪೋಸ್ಟ್ಗಳಿಗೆ ಒಂದು ಅಪ್ಲಿಕೇಶನ್ ಹಾಕಿರುವಂಥದ್ದು, ರೈಟ್. ಹಾಗಾಗಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳನ್ನ ಏನು ಮಾಡ್ತಾರೆ ಅಂದರೆ ಆಯ್ಕೆ ಮಾಡ್ಕೋಬೇಕಾದ್ರೆ ಅವ್ರನ್ನ ಆಯ್ಕೆ ಮಾಡೋದಕ್ಕಿಂತ ಹೆಚ್ಚಾಗಿ ಏನು ಮಾಡ್ತಾರೆ ಅಂದರೆ ಅವ್ರನ್ನ ಹೊರಗಡೆ ಹಾಕಬೇಕು. ಅಂದರೆ ಎಲಿಜಿಬಲ್ ಆಗದಿರುವಾಗ ಏನು ಮಾಡ್ಬೇಕು, ಅವ್ರನ್ನ ನೋಡ್ಕೋಬೇಕು. ಹಾಗಾಗಿ ಏನು ಮಾಡ್ತಾರೆ ಅಂದರೆ ಕ್ವಶನ್ಗಳನ್ನ ಡಿಫಿಕಲ್ಟಾಗಿ ಏನು ಮಾಡ್ತಾರೆ ಅಂದರೆ ಕ್ವಶನ್ಗಳನ್ನ ಕೇಳುವಂಥ ಇರ್ತದೆ. ಹಾಗಾಗಿ ಇಲ್ಲಿ ಕೂಡ ಏನು ಮಾಡ್ತಾರೆ ಅಂತಂದರೆ ಕೆಲವೊಂದಿಷ್ಟು ಡಿಫಿಕಲ್ಟ್ ಕ್ವಶನ್ಗಳು ಕೂಡ ಇದ್ದಾವೆ ಮತ್ತು ಟ್ವಿಸ್ಟ್ ಮಾಡಿರೋ ಕ್ವಶನ್ಗಳನ್ನ ಇರ್ತವೆ. ಹಾಗಾಗಿ ಅವ್ನು ಏನು ಮಾಡೋಣ ಅಂದರೆ ಮೊದಲಿಗೆ ನೋಡ್ತಾ ಹೋಗೋಣ. ಈ ಕೆಳಗಿನ ಪ್ರಶ್ನೆಯಲ್ಲಿ ನೀಡಲಾದ ಸರಣಿಯಿಂದ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಆಯ್ಕೆ ಮಾಡಿ. ಈ ಒಂದು ಕೆಟ್ಟದ ಏನಿದೆ ಸರಣಿ ಇದೆಯಲ್ಲ, ಈ ಸರಣಿಯಲ್ಲಿ ಯಾವುದೋ ಒಂದು ಸಂಖ್ಯೆ ಬಿಟ್ಟು ಹೋಗಿದೆಯಲ್ಲ, ಬಿಟ್ಟು ಹೋದ ಸಂಖ್ಯೆ ಯಾವುದು ಅಂತ ಏನು ಮಾಡಿದ್ರೆ ಇಲ್ಲಿ ಅವರು ಕೇಳಿರುವಂಥದ್ದು, ರೈಟ್. ಕೊಟ್ಟಂಥ ಪ್ಯಾಟರ್ನ್ ಏನಿದೆ ಅಂತ ಸಿಂಪಲ್ ಆಗಿ ನೋಡ್ಕೊಳ್ಳೋದಾದರೆ ಇಲ್ಲಿ 8, 27, 46, 65 ಕ್ವಶನ್ ಮಾರ್ಕ್ ಆ್ಯಂಡ್ 103, ರೈಟ್. ಇದರಲ್ಲಿರುವಂಥ ಸಿಮಿಲಾರಿಟಿ ಏನಪ್ಪ ಅಂತಂದರೆ ಇಲ್ಲಿ ಡಿಫ್ರೆನ್ಸ್ ಇರುವಂಥದ್ದು 8, 27, 46, 65 ಆ್ಯಂಡ್ 103, ರೈಟ್. ಇಲ್ಲಿ ಡಿಫ್ರೆನ್ಸ್ ಯಾವ ರೀತಿ ನೋಡ್ಬೇಕಂತಂದರೆ ಇಲ್ಲಿ 27 - 8 ಅಂತಂದಾಗ ನಮ್ಗೆ ಇಲ್ಲಿ ಬರುವಂಥದ್ದು 19 ಡಿಫ್ರೆನ್ಸ್ ಬರ್ತದೆ, 19 ಡಿಫ್ರೆನ್ಸ್ ಬರ್ತದೆ. ನೆಕ್ಸ್ಟ್ 46, 27 ಮತ್ತು 19 ಏನಿದೆ ಡಿಫ್ರೆನ್ಸ್ ಬರ್ತದೆ. ನೆಕ್ಸ್ಟ್ 65 ಮೈನಸ್ 46 ಅಂದಾಗ ಮತ್ತೆ 19 ಡಿಫ್ರೆನ್ಸ್ ಬರ್ತದೆ. ಮುಂಬರುವಂಥದ್ದು ಏನಿರಬೇಕಂದ್ರೆ ಅಟ್ಟೆ ಡಿಫ್ರೆನ್ಸ್ ಇರುವಂಥದ್ದು, ರೈಟ್. 65 + 19 4 8 84 ಡಿಫ್ರೆನ್ಸ್ ಬರುವಂಥದ್ದು. ಹಾಗಾಗಿ ಇಲ್ಲಿ ನಾವಿಲ್ಲಿ ಫಿಲ್ ಮಾಡಬೇಕಾದ್ರೆ 84. ಹಾಗಾಗಿ ಸಿ ಇಸ್ ದ ರೈಟ್ ಆನ್ಸರ್, ರೈಟ್. ಹಾಗಿದ್ರೆ ನೆಕ್ಸ್ಟ್ ಬರುವಂಥದ್ದು 103 - 84 ಅಂದಾಗ ಮತ್ತೆ ಡಿಫ್ರೆನ್ಸ್ ಎಷ್ಟು ಬರ್ತದೆ 19 ಬರುವಂಥದ್ದು. ಹಾಗಾಗಿ ಈ ಒಂದು ಕ್ವಶನಲ್ಲಿ ಡಿಫ್ರೆನ್ಷಿಯೇಟನ್ನು ಕೇಳಿದ್ದಾರೆ, ಒಂದು ಸಂಖ್ಯೆಯಿಂದ ಮತ್ತೊಂದು ಸಂಖ್ಯೆಗೆ ಡಿಫ್ರೆನ್ಷಿಯೇಟ್ ಕೇಳಿದ್ದಾರೆ. ಹಾಗಾಗಿ ಇಲ್ಲಿ 84 ಇಸ್ ದ ರೈಟ್ ಆನ್ಸರ್, ಸಿ ಇಸ್ ದ ರೈಟ್ ಆನ್ಸರ್. ಹಾಗಾಗಿ ಇಲ್ಲಿ ಸಂಖ್ಯೆಗಳನ್ನು ಕೊಟ್ಟಾಗ ನಾವು ಇಲ್ಲಿ ಮಾಡ್ತಾ ಅಂದರೆ ಡಿಫ್ರೆನ್ಷಿಯೇಟ್ ಕೇಳ್ತಾರೆ, ಅದೇ ರೀತಿಯಾಗಿ ಸ್ಕ್ವೇರು ಕ್ಯೂಬು ಕೇಳಿರ್ತಾರೆ. ಅದಾದ ನಂತರದಲ್ಲಿ ಒಂದೇ ಮಗ್ಗಿಯ ಸಂಖ್ಯೆಗಳು 2 × 2, 2 × 4, 2 × 6, 2 × 8 ಈ ರೀತಿಯ ಕ್ವಶನ್ಗಳನ್ನು ಬರ್ತಿರ್ತವೆ. ಅದೇ ರೀತಿಯಾಗಿ ಪ್ಲಸ್ ಕೂಡ ಬರ್ತವೆ, +1, +2, +3, +4, +5 ಗುಣ ಬರುವಂಥದ್ದು ಇರ್ತದೆ. ಅದಾದ ನಂತರದಲ್ಲಿ ಮೈನಸ್ ಕೇಳ್ತಾರೆ, -1, -2, -3, -4 ಆ ರೀತಿಯ ಕ್ವಶನ್ಗಳನ್ನು ಏನು ಮಾಡ್ತೀವಿ ನಾವು ಅತಿ ಹೆಚ್ಚಾಗಿ ಈ ಸಂಖ್ಯೆಗಳಲ್ಲಿ ನೋಡುವಂಥದ್ದು, ರೈಟ್. ಹಾಗಾಗಿ ಎಲ್ಲ ರೀತಿಯಾದ ಒಂದು ಫಾರ್ಮ್ಯಾಟನ್ನು ನಾವಿಲ್ಲಿ ಅವನು ಸ್ಟಡಿ ಮಾಡಬೇಕಾಗ್ತದೆ. ಹಾಗಾಗಿ ಈ ಕ್ವಶನ್ ತೆಗೆದುಕೊಳ್ಳೋ ಉದ್ದೇಶ ಏನಪ್ಪ ಅಂದರೆ ನಂಬರ್ ಮೇಲೆ ಯಾವ ರೀತಿಯಾದ ಕ್ವಶನ್ಗಳನ್ನು ಅತಿ ಹೆಚ್ಚಾಗಿ ಕೇಳುವಂಥದ್ದು ಅಂತಂದರೆ ಅದು ಡಿಫ್ರೆನ್ಷಿಯೇಟನ್ನು ಕೇಳ್ತಾರೆ ಇಲ್ಲಿ. ಅದನ್ನು ಬಿಟ್ಟರೆ ಏನು ಮಾಡ್ತಾರೆ ಅಂತಂದರೆ ಸ್ಕ್ವೇರು ಕ್ಯೂಬು ಕೇಳುವಂಥದ್ದು, ಸ್ಕ್ವೇರ್ ಅತಿ ಹೆಚ್ಚಾಗಿ ಕೇಳ್ತಾರೆ. ಹಾಗಾಗಿ ಅದನ್ನು ಸ್ವಲ್ಪ ನಿಮಗಿಲ್ಲಿ ಬರಬೇಕು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನಪ್ಪ ಅಂದರೆ ನೀಡಲಾದ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಜಾಗವನ್ನು ಈ ಕೆಳಗಿನ ಯಾವ ಅಕ್ಷರವು ತುಂಬಬಹುದು, ರೈಟ್. ಏನಪ್ಪ ಅಂತಂದರೆ ಫಸ್ಟ್ಗೆ ಕ್ವಶನ್ ಮಾರ್ಕ್ ಇದೆ YFSPM, ರೈಟ್. ನಾವೇನು ಮಾಡೋಣ ಅಂತಂದರೆ ಸಿಂಪಲ್ ಆಗಿ ಏನು ಮಾಡ್ತೀವಿ ಅಂದರೆ ಡಿಫ್ರೆನ್ಷಿಯೇಟ್ ಎಷ್ಟಿದೆ ಅಂತ ನಾವಿಲ್ಲಿ ನೋಡ್ಕೋಬೇಕಾದ್ರೆ MPSVY ಅಂತ ನಾವೇನು ಮಾಡ್ತೀನಿ ಬರ್ಕೊಳ್ತೀನಿ, MPSVY ಆ್ಯಂಡ್ ಕ್ವಶನ್ ಮಾರ್ಕ್ ಇರುವಂಥದ್ದೇ ಏನು ಮಾಡಿದೆ ಅಂತಂದರೆ ಅಪೋಸಿಟಾಗಿ ಉಲ್ಟಾ ಬರ್ಕೊಂಡಿದ್ದೀನಿ, ರೈಟ್. ಅಷ್ಟೇ. ಯಾಕಪ್ಪ ಅಂದರೆ ನಮಗಿಲ್ಲಿ ಅದನ್ನು ಬಿಡಿಸ್ಕೋಬೇಕಾದ್ರೆ ನಮಗಿಲ್ಲಿ ಅತಿ ಈಸಿ ವೇವನ್ನು ನಾವು ಇಲ್ಲಿ ಮಾಡಬೇಕು, ಆಯ್ಕೆ ಮಾಡ್ಕೋಬೇಕಾಗ್ತದೆ. ಹಾಗಾಗಿ ಅದನ್ನು ಉಲ್ಟಾ ಬರ್ಕೊಂಡಿದ್ದೀನಿ, ರೈಟ್. MNOP P QRS PQRS TU V WXYZ A ನೆಕ್ಸ್ಟ್ ಬರುವಂಥದ್ದು ಯಾವುದು B.
ರೈಟ್. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ಅದು ಬಿ ಆಗಿರ್ತದೆ. ರೈಟ್. ಯಾಕಪ್ಪ ಅಂತಂದರೆ ಇಲ್ಲಿ ಮಿಡಲ್ ಆಗಿರುವಂಥ ಎರಡು ಡಿಫ್ರೆನ್ಷಿಯೇಟ್ ನಾವಿಲ್ಲಿ ನೋಡ್ಕೊಳ್ಳೋದ್ರೆ ಆ್ಯಕ್ಚುಲಾಗಿ ಹೆಂಗೆ ಬಿಡಿಸ್ತಾರಪ್ಪ ಅಂತಂದರೆ ಅದನ್ನ -3 -3 -3 -3 -3 ರೈಟ್. ಯಾವ ರೀತಿಯಾಗಿ ಇಲ್ಲಿ ಬಿ -1 -2 -3 -1 -2 -3 -1 -2 -3 -1 -2 -3 ರೈಟ್. ಈ ರೀತಿಯಾಗಿ ಏನು ಮಾಡ್ತಾರೆ ಅಂತಂದರೆ ನಮಗೆ ಇಲ್ಲಿ ಪ್ರಾಪರ್ ವೇ ಬಿಡಿಸ್ಬೇಕಂತಂದರೆ ಈ ರೀತಿಯಾಗಿ ಬಿಡಿಸ್ಬೇಕು. ನಮಗೆ ಈಸಿಯನ್ನು ನಿಮಗೆ ಅರ್ಥ ಆಗಲಿ, ಅದನ್ನು ಸ್ವಲ್ಪ ಬಿಡಿಸೋದಕ್ಕೆ ನಮ್ಗೆ ಈಸಿ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಏನು ಮಾಡಿದೆ ಅಂತಂದರೆ ಕೊಟ್ಟಂಥ ಒಂದು ಸರಣಿ ಏನು ಮಾಡಿದೆ ಅಂತಂದರೆ ಈ ಒಂದು ಏನು ಅಲ್ಫಾಬೆಟ್ಗಳನ್ನ ಏನು ಮಾಡಿದೆ ಅಂತಂದರೆ ಅಪೋಸಿಟಾಗಿ ಬರ್ಕೊಂಡು ನಮಗೆ ಇಲ್ಲಿ ಬಿಡಿಸುವಂಥ ಕೆಲಸವನ್ನು ಏನು ಮಾಡಿದ್ದೀನಿ ನಿಮಗೆ ಇಲ್ಲಿ ಮಾಡಿದ್ದೀನಿ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರೈಟ್. ನೆಕ್ಸ್ಟ್ ಮೂರನೇ ಕ್ವಶನ್ ಏನಪ್ಪ ಅಂತಂದರೆ ಇಲ್ಲಿ ಕೆಳಗಿನ ಯಾವ ಅಕ್ಷರ ಸಮೂಹವು ಕೊಟ್ಟಿರುವ ಸರಣಿಯಲ್ಲಿರುವ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲಿಸಬಹುದು? ಏನಪ್ಪ ಅಂತಂದರೆ ಇಲ್ಲಿ ಕೆಳಗಿನ ಯಾವ ಅಕ್ಷರ ಸಮೂಹವು ಕೊಟ್ಟಿರುವ ಸರಣಿಯಲ್ಲಿರುವ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲಿಸುತ್ತದೆ? ರೈಟ್. ಕೊಟ್ಟಂಥ DS EN GJ GJ NE ಕ್ವಶನ್ ಮಾರ್ಕ್ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ ಸಿಂಪಲ್ ಆಗಿ ನಾವು ನೋಡ್ಕೊಂಡಾಗ ಏನಾಗ್ತದೆ ಅಂದರೆ ನಾವಿಲ್ಲಿ ಪ್ಯಾಟರ್ನ್ ಯಾವ ರೀತಿಯಾಗಿದೆ ಅಂತಂದರೆ ನಾವಿಲ್ಲಿ ಸಿಂಪಲ್ ಮೊದಲ ಅಕ್ಷರಗಳನ್ನ ಏನು ಮಾಡ್ಬೇಕು, ನಾವಿಲ್ಲಿ ಬರೆದುಕೊಳ್ಬೇಕು. ಅದಾದ ನಂತರದಲ್ಲಿ DS EN GJ JG NE ಕ್ವಶನ್ ಮಾರ್ಕ್. ರೈಟ್. ಏನಿದೆ ಇಲ್ಲಿ +1 +2 +3 +4 +5 ಸಿಂಪಲ್. DE EF ಏನಿದೆ ಇಲ್ಲಿ EFG ಕರೆಕ್ಟ್. DE +2 ಇದೆ. EFG HIJ KLM N ಅಂದರೆ ಇಲ್ಲಿ ಸಿಂಪಲ್ ಆಗಿ ನೋಡ್ಕೊಳ್ಳಿ. ಡಿ ಆದ ನಂತರ ಒಂದೇ ಇ ಇದೆ, ಒಂದೇ +1 ಇದೆ ಇಲ್ಲಿ. ರೈಟ್. +2 ಅಂತಂದರೆ FG ಎರಡು ಅಕ್ಷರ ಪ್ಲಸ್ ಎರಡು ಅಕ್ಷರ ಕೊಡ್ಕೋತೇವೆ ಇಲ್ಲಿ, ಎರಡು ಅಕ್ಷರ. +3 HIJ ಮೂರು ಅಕ್ಷರ. KLMN ನಾಲ್ಕು ಅಕ್ಷರ. +4 +5 MNOPQRS 1 2 3 4 5. ಹಾಗಾಗಿ ಮೊದಲನೇ ಅಕ್ಷರ ಇ ಇರ್ತದೆ, ಅದಾದ ನಂತರದಲ್ಲಿ ಜಿ ಬರ್ತದೆ, ಅದಾದ ನಂತರದಲ್ಲಿ ಜೆ ಬರ್ತದೆ, ಅದಾದ ನಂತರದಲ್ಲಿ ಎನ್ ಬರ್ತದೆ. ನೆಕ್ಸ್ಟ್ ಬರುವಂಥದ್ದು ಯಾವುದು? ಎಸ್ ಬರ್ತದೆ. ಹಾಗಿದ್ದಾಗ ಇಲ್ಲಿ ನೆಕ್ಸ್ಟ್ ಬರುವಂಥದ್ದು ಯಾವುದು? ಎಸ್. ರೈಟ್. ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ SNJGE ಅದಾದ ನಂತರದಲ್ಲಿ ಅದೇ ವಾಪಸ್ ಓಲ್ಟೇಜ್ ಮಾಡ್ತೀವಿ ನಾವಿಲ್ಲಿ ಬರ್ತೀವಿ. -5 SNJG ಮಸ್ಟ್ ಬರೋದಂಥದ್ದು ಯಾವುದು? ಅದು ಡಿ ಆಗಿರ್ತದೆ. ರೈಟ್. ಹಾಗಾಗಿ ಕೊಟ್ಟಂಥ ಇಲ್ಲ ಅಂತಂದರೆ ಇನ್ನೊಂದು ರೀತಿಯಾಗಿ ನೀವು ಮಾಡ್ಕೋಬೋದು. ಫಸ್ಟ್ 3 ಅಕ್ಷರಗಳನ್ನು ನೆಕ್ಸ್ಟ್ 3 ಅಕ್ಷರಗಳನ್ನು ನಾವಿಲ್ಲಿ ಅಪೋಸಿಟಾಗಿ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿಯಾಗಿ JGNESD ಈ ರೀತಿಯಾಗಿ ಕೂಡ ಮಾಡ್ಕೊಳ್ಳೋಂಥ ಸಾಧ್ಯತೆ ಇರ್ತದೆ. ಬಟ್ ಎಲ್ಲ ಟೈಮ್ನಲ್ಲೂ ಇದೇ ರೀತಿಯಾಗಿ ಬರುವಂಥ ಸಾಧ್ಯತೆ ಕಡಿಮೆ. ಬಟ್ ಕೆಲವೊಂದು ಟೈಮ್ ಏನು ಮಾಡಿದೆ ಅಂದರೆ ಈ ರೀತಿಯಾಗಿ ಬರುವಂಥ ಬಿಡಿಸುವಂಥ ಕೆಲಸ ನಾವಿಲ್ಲಿ ಮಾಡಬೇಕಾಗ್ತದೆ. ಅದು ಭಾಳಷ್ಟು ಇಂಪಾರ್ಟೆಂಟು. ರೈಟ್. ಎಲ್ಲ ಕ್ವಶನ್ಗಳಲ್ಲಿ ಇದೇ ರೀತಿಯಾಗಿ ಬರುವಂಥದ್ದು ನಾವಿಲ್ಲಿ ನೋಡೋದಕ್ಕೆ ಸಾಧ್ಯ ಇರೋದಿಲ್ಲ ಎಲ್ಲ ಟೈಮಲ್ಲಿ. ಕೆಲವೊಂದು ಟೈಮ್ ಸಮ್ಟೈಮ್ಸ್ ಬರುವಂಥದ್ದು ಇರ್ತದೆ. ಬಟ್ ಈ ಒಂದು ಪ್ಯಾಟರ್ನ್ ಇದೆಯಲ್ಲ, ಇದನ್ನು ಪ್ಯಾಟರ್ನ್ ಏನು ಮಾಡಬೇಕು ನೀವು ಕಂಪಲ್ಸರಿಯಾಗಿ ಫಾಲೋ ಮಾಡಬೇಕಾಗ್ತದೆ ಕನ್ಫರ್ಮೇಷನ್ಗೋಸ್ಕರ. ರೈಟ್. ನೆಕ್ಸ್ಟ್ ನಾಲ್ಕನೇ ಒಂದು ಕ್ವಶನ್ ನೋಡೋದಾದರೆ ಕೆಳಗಿನ ಯಾವ ಅಕ್ಷರ ಸಂಖ್ಯೆ ಸಮೂಹವು ಕೊಟ್ಟಿರುವ ಸರಣಿಯಲ್ಲಿರುವ ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಾನಕ್ಕೆ ಸರಿ ಹೋಗುತ್ತದೆ? ಕೊಟ್ಟಿರುವಂಥದ್ದು ಏನಪ್ಪ ಅಂದರೆ ಇಲ್ಲಿ UDF6 FI9 ಮತ್ತು ಒಂದು ಕ್ವಶನ್ ಮಾರ್ಕ್ ಇದೆ XJO15 YLR18 ZNU21 ಅಂತ ಕ್ವಶನ್ ಏನು ಮಾಡಿದ್ರೆ ಇಲ್ಲಿ ಕೇಳಿದರೆ ಇದರಲ್ಲಿ 4 ಆಪ್ಷನ್ಗಳನ್ನ ನಾವಿಲ್ಲಿ ನೋಡೋದಾದರೆ ಸಿಂಪಲ್ ಆಗಿರುವಂಥದ್ದು. ಇದನ್ನು ಬಿಡಿಸುವಂಥ ಮೆಥಡ್ ಏನಪ್ಪ ಅಂದರೆ ಸಿಂಪಲ್ ಆಗಿ ಮೊದಲಿಗೆ UFW ಅದಾದ ಹಂತದಲ್ಲಿ
ಡಿ ಇ ಎಫ್ ಎಫ್ ಇಲ್ಲಿ ಎಫ್ ಇದೆ ಅಂದರೆ ಒಂದು ಗ್ಯಾಪ್ ಇದೆ ಇಲ್ಲಿ ಡಿ ಇ ಎಫ್ ಜಿ ಎಚ್ ಅದಾದ ನಂತರದಲ್ಲಿ ನೆಕ್ಸ್ಟ್ ಬರುವಂಥದ್ದು ಯಾವುದಪ್ಪ ಅಂದರೆ ಐ ಜೆ ಕೆ ಎಲ್ 3 ಅಕ್ಷರಗಳು ಅಂದರೆ ಇಲ್ಲಿ ಎಫ್ದಿಂದ ಐಗೆ 3 ಅಕ್ಷರ ಡಿಫ್ರೆನ್ಸ್ ಇದೆ. ಹಾಗಾಗಿ ಐ ಜೆ ಕೆ ಎಲ್ ಅಂತ ಏನು ಮಾಡ್ತೀನಿ ಇಲ್ಲಿ ಎಲ್ ತೊಗೊಂಡಿದ್ದೀನಿ. ಅದಾದ ನಂತರದಲ್ಲಿ ನಂಬರ್ ಬರಬೇಕಲ್ಲ, 3 ಅಕ್ಷರ ಆದ ನಂತರದಲ್ಲಿ ನಂಬರ್ ಬರಬೇಕು. 6 + 3 9 ಬರ್ತದೆ. 9 + 3 ಎಷ್ಟು? 12. 12 + 3 15. 15 + 3 18. 18 + 3 21. ರೈಟ್. ಇಲ್ಲಿ ಕೊಟ್ಟಂಥ 2 ಆಪ್ಷನ್ಗಳು ನಾವಿಲ್ಲಿ ನೋಡ್ತೀವಿ, 12 ರೈಟ್. ಇವೆರಡು ನಾನು ಏನು ಮಾಡಿ ನಾವಿಲ್ಲಿ ಕ್ಯಾನ್ಸಲ್ ಮಾಡ್ತೀವಿ. ಕೊಟ್ಟಂಥ 2 ಆಪ್ಷನ್ಗಳನ್ನ ಮಾತ್ರ ನಾವಿಲ್ಲಿ ಆಯ್ಕೆ ಮಾಡೋದಾದರೆ ಇದರಲ್ಲಿ ಡಿ ಇಸ್ ದ ರೈಟ್ ಆನ್ಸರ್. ರೈಟ್, ಗೊತ್ತಾಗ್ತದಲ್ಲ. ಯು ವಿ ಡಬ್ಲ್ಯೂ ಡಿ ಇ ಎಫ್ ಐ ಜೆ ಎಫ್ ಜಿ ಎಚ್ ರೈಟ್. ಅದಾದ ನಂತರದಲ್ಲಿ ಐ ಜೆ ಕೆ ಎಲ್. ಅದಾದ ಇಲ್ಲಿ ನೋಡಿದ್ದಾರೆ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝಡ್. ಯು ವಿ ಡಬ್ಲ್ಯೂ ಎಕ್ಸ್ ವೈ ಝಡ್. ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಮ್ ಎನ್ ಒ ಪಿ ಅಂತ ಬಂದಾಗ ಡಿ ಆದ ನಂತರದಲ್ಲಿ ಇ ಬರೋದಿಲ್ಲ, ಒಂದು ಅಕ್ಷರ ಗ್ಯಾಪ್ ಆಗ್ತದೆ. ಎಫ್ ಅದಾದ ನಂತರದಲ್ಲಿ ಒಂದು ಅಕ್ಷರ ಗ್ಯಾಪ್ ಆಗ್ತದೆ. ಎಚ್ ಬರ್ತದೆ, ಅದಾದ ನಂತರದಲ್ಲಿ ಒಂದು ಅಕ್ಷರ ಗ್ಯಾಪ್ ಆಗ್ತದೆ. ಜೆ ಬರ್ತದೆ, ಅದಾದ ನಂತರದಲ್ಲಿ ಒಂದು ಅಕ್ಷರ ಗ್ಯಾಪ್ ಆಗ್ತದೆ. ಎಲ್ ಬರ್ತದೆ, ಅದಾದ ನಂತರ ಒಂದು ಅಕ್ಷರ ಗ್ಯಾಪ್ ಆಗಿ ಏನು ಬರುವಂಥದ್ದು? ಎನ್ ಬರುವಂಥದ್ದು. ಸೆಕೆಂಡ್. ನೆಕ್ಸ್ಟ್ ಎಫ್ ಆದ ನಂತರದಲ್ಲಿ 3 ಅಕ್ಷರ ಜಿ ಎಚ್ ಐ ಜೆ ಕೆ ಎಲ್ ಎಮ್ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ ಯು ರೈಟ್. ಏನಿಲ್ಲಿ ಎಫ್ 3 ಅಕ್ಷರ ಎಫ್ ಜಿ ಎಚ್ ಐ 3 ಅಕ್ಷರ ಅಂತಂದರೆ 3ನೇ ಅಕ್ಷರ ಯಾವುದಿದೆ? ಐ ಇದೆ. ಐ ಜೆ ಕೆ ಎಲ್ ಬರ್ತದೆ, 3ನೇ ಅಕ್ಷರ. ಅದಾದ ನಂತರದಲ್ಲಿ ಎಲ್ ಎಮ್ ಎನ್ ಒ ಇದು ಓ ಬರ್ತದೆ. ನೆಕ್ಸ್ಟ್ ಓ ಬರುವಂಥದ್ದು ಪಿ ಕ್ಯೂ ಆರ್ ಎಸ್ ಟಿ ಯು ರೈಟ್. ಈ ರೀತಿಯಾಗಿ ಏನು ಮಾಡ್ತಾರೆ ಅಂದರೆ ಎಲ್ಲ ಕ್ವಶನ್ಗಳನ್ನ ಏನು ಮಾಡುತ್ತೆ ಇಲ್ಲಿ ಸಾಲ್ವ್ ಮಾಡುವಂಥದ್ದು ಇರ್ತದೆ. ಹಾಗಾಗಿ ಕೊಟ್ಟಂಥ ಕ್ವಶನ್ ಏನಿದೆ ಅದನ್ನು ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನೋದು ಭಾಳಷ್ಟು ಇಂಪಾರ್ಟೆಂಟು. ಟ್ರಿಕ್ಕನ್ನು ಸ್ವಲ್ಪ ಯೂಸ್ ಮಾಡಿ. ಯಾವ ರೀತಿಯಾಗಪ್ಪ ಅಂದರೆ ಈ ಲಾಸ್ಟ್ ಕ್ವಶನಲ್ಲಿ ನೋಡೋದಾದರೆ ನಾವಿಲ್ಲಿ ನಮ್ಮ ಸಂಖ್ಯೆಯನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ನಮಗಿಲ್ಲಿ ಬರುವಂಥ ಆನ್ಸರ್ ಇರ್ತದೆ. ಅದಾದ ನಂತರದಲ್ಲಿ ಮೊದಲ ಅಕ್ಷರ ಸಂಖ್ಯೆ ಮತ್ತು ಮೊದಲ ಅಕ್ಷರ, ಲಾಸ್ಟ್ ಅಕ್ಷರ ಮತ್ತು ಮೊದಲ ಅಕ್ಷರ ನಾವಿಲ್ಲಿ ನೋಡ್ಕೊಂಡ್ರೆ ನಮಗಿಲ್ಲಿ ಬರುವಂಥ ಆನ್ಸರ್ ನಮಗಿಲ್ಲಿ ಸಿಗ್ತದೆ. ಯಾಕಪ್ಪ ಅಂತಂದರೆ ಯು ವಿ ಡಬ್ಲ್ಯೂ ಸಿಂಪಲ್ ಒಂದು ಅಕ್ಷರ ನಮಗಿಲ್ಲಿ ಸಿಕ್ತು. ಮಿಡಲ್ 2 ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. 6 + 3 ಮಾಡಿದಾಗ 12 ಬರ್ತದೆ. ಹಾಗಾಗಿ ಇಲ್ಲಿ ಕೊಟ್ಟಂಥ ಆಪ್ಷನ್ ಏನಿದೆ? 2 ಆಪ್ಷನ್. 12 ಬರುವಂಥದ್ದು ಯಾವುದು? 2 ಆಪ್ಷನ್ ಇದೆ. ಡಬ್ಲ್ಯೂ ಬರುವಂಥದ್ದು 2 ಆಪ್ಷನ್ ಇದೆ. ಅದರಲ್ಲಿ ಡಬ್ಲ್ಯೂ 12 ಯಾವ್ದು ಬರ್ತದೆ ಅದೇ ಸರಿಯಾದ ಆನ್ಸರ್ ಇರ್ತದೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗ್ತದೆ. ಹಾಗಾಗಿ ಕೊಟ್ಟಂಥ ಆಪ್ಷನ್ ಡಿ ಇರ್ತದೆ. ಹಾಗಾಗಿ ಡಿ ಇಸ್ ದ ರೈಟ್ ಆನ್ಸರ್ ಆಗಿರ್ತದೆ. ರೈಟ್. ಮತ್ತಷ್ಟು ಏನು ಮಾಡ್ತೇನೆ ಅಂದರೆ ಮತ್ತೊಂದೆರಡು ಎಕ್ಸಾಂಪಲ್ಗಳನ್ನು ನೋಡೋಣ. ಮತ್ತೆ 4 ಎಕ್ಸಾಂಪಲ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನೋಡೋದಕ್ಕೆ ಈಸಿ ಅನಿಸಿದ್ರು ಕೂಡ ಡಿಫಿಕಲ್ಟ್ ಆಗಿರುವಂಥ ಕ್ವಶನ್ಗಳನ್ನ ನಿಮ್ಮ ಮುಂದೆ ತಂದಿದ್ದೀನಿ. ಯಾಕಪ್ಪ ಅಂತಂದರೆ ಈಸಿ ಕ್ವಶನ್ಗಳಂತಂದಾಗ ನಾವು ಇಲ್ಲಿ ನೋಡಿದ ಕೂಡ ನಮ್ಗೆ ಅನಿಸ್ಬೋದು ಏನು ಒಂದೊಂದು ಅಕ್ಷರಗಳನ್ನ ಕೊಟ್ಟಿದ್ದಾರೆ, ಇಲ್ಲಿ ಒಂದೊಂದು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ರೈಟ್. ಸ್ವಲ್ಪ ಡಿಫಿಕಲ್ಟ್ ಆಗಿರುವಂಥ ಕ್ವಶನ್ಗಳನ್ನ ಕೊಟ್ಟಿರುವಂಥದ್ದು ನೋಡಿದರೆ ನಮಗೆ ಈಸಿ ಇರಬೇಕು. ಬಟ್ ಅದ್ರ ಏನಂತಂದರೆ ಅದನ್ನು ಬಿಡಿಸೋದಕ್ಕೆ ಹೋದರೆ ಸ್ವಲ್ಪ ಡಿಫಿಕಲ್ಟ್ ಆಗಿರಬೇಕು. ಅಂಥ ಕ್ವಶನ್ಗಳು ಏನು ಮಾಡಿ ಅಂತ ನಿಮಗೆ ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಏನಪ್ಪ ಕ್ವಶನ್ ಅಂತಂದರೆ ಕೆಳಗಿನ ಯಾವ ಅಕ್ಷರವು ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲಿಸುತ್ತದೆ ಮತ್ತು ಕೆಳಗಿನ ಯಾವ ಅಕ್ಷರ ಸರಣಿಯನ್ನು ಪೂರ್ಣಗೊಳಿಸುತ್ತದೆ. ರೈಟ್. ಕ್ವಶನನ್ನು ಸಿಂಪಲ್ಲಾಗಿ ಕೊಟ್ಟಿದ್ದಾರೆ. ಕೊಟ್ಟಂಥ ಇಲ್ಲಿ ಅಕ್ಷರಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕ್ವಶನ್ ಮಾರ್ಕನ್ನು ರಿಪ್ಲೇಸ್ ಮಾಡುವಂಥ ಒಂದು ಅಕ್ಷರ ಯಾವುದು ಅಂತ ಏನು ಮಾಡಿದರೆ ಅಲ್ಲಿ ಸಿಂಪಲ್ ಅಂತ ಕ್ವಶನ್ ಇದೆ. ಹಾಗಾಗಿ ಕೊಟ್ಟಂಥ ಕ್ವಶನ್ ಏನಿದೆ ಇಲ್ಲಿ DBXRJ ಕ್ವಶನ್ ಮಾರ್ಕ್. ರೈಟ್. ಇದನ್ನು ಏನು ಮಾಡ್ಬೇಕಂದ್ರೆ ನಾವಿಲ್ಲಿ ಬಿಡಿಸುವಂಥ ಕೆಲಸವನ್ನು ಮಾಡಬೇಕು. ಮೊದಲಿಗೆ ಡಿಫ್ರೆನ್ಸ್ ಏನಿದೆ? ಡಿದಿಂದ ಬಿಗೆ ಡಿಫ್ರೆನ್ಸ್ ಎಷ್ಟಿದೆ? -2 ರೈಟ್. ಅಂದರೆ DCB ಅದಾದ ನಂತರದಲ್ಲಿ ಬಿದಿಂದ ಎಕ್ಸ್, ಅದಾದ ಹೇಗೆ ಅಂತಂದರೆ BAZY,
ಅದಾದ ನಂತರದಲ್ಲಿ ಎಕ್ಸ್ ಬರ್ತದೆ -4 ಎ ಝಡ್ ವೈ ಎಕ್ಸ್ 4 ಡಿಫ್ರೆನ್ಸ್ ಬರ್ತದೆ. ಅದಾದ ನಂತರದಲ್ಲಿ ಎಕ್ಸಿಂದ ವಾಪಸ್ ಹಿಂದ್ಗಡೆ ಬಂದಾಗ -6 ಎಕ್ಸ್ ಡಬ್ಲ್ಯೂ ವಿ ಯು ಟಿ ಎಸ್ ಆರ್ ರೈಟ್. ನಮಗೆ ಬರುವಂಥದ್ದು 6 ಅಕ್ಷರಗಳು ನಮಗೆ ಡಿಫ್ರೆನ್ಸ್ ಬರುವಂಥದ್ದು ಏನಂತಂದರೆ ಎಕ್ಸ್ ಆದ ನಂತರದಲ್ಲಿ ಡಬ್ಲ್ಯೂ ವಿ ಯು ಟಿ ಎಸ್ ಆರ್ 6 -6 ಅಂತ ನಮ್ಮಲ್ಲಿ ತೊಗೊತೀವಿ. ಅದಾದ ನಂತರದಲ್ಲಿ -8 ಅದಾದ ನಂತರದಲ್ಲಿ ಸಿಂಪಲ್ ಪ್ಯಾಟರ್ನ್ ಏನಿದೆ 2 4 6 8 ನೆಕ್ಸ್ಟ್ ಬರುವಂಥದ್ದು 10 -10 ಜೆದಿಂದ -10 ಅಂತ ತೆಗೆದುಕೊಂಡಾಗ ಇಲ್ಲಿ ನೋಡಿ I 1 2 3 4 5 6 7 8 9 10 ಅಂದರೆ ಯಾವುದು ಜೆ ಇದೆ IHGFEDCBAZ ಅಂದರೆ ನಮಗೆ ಇಲ್ಲಿ ನೆಕ್ಸ್ಟ್ ಬರುವಂಥ ಸಂಖ್ಯೆ ಯಾವುದು ಅಕ್ಷರ ಯಾವುದು ಅದು ಝಡ್ ಆಗಿರ್ತದೆ. 10ನೇ ಅಕ್ಷರ ಡಿ ಇಸ್ ದ ರೈಟ್ ಆನ್ಸರ್ ರೈಟ್. ಈ ರೀತಿಯಾಗಿ ಏನು ಮಾಡುವಂಥ ಕ್ವಶನ್ಗಳನ್ನೇನಲ್ಲಿ ಮೊದಲೇ ಪ್ಯಾಟರ್ನ್ ಏನಿದೆ ಅನ್ನೋದು ನಾವಿಲ್ಲಿ ನೋಡ್ಕೋಬೇಕಾಗ್ತದೆ. ಸಮ ಸಂಖ್ಯೆಗಳು 2 4 6 8 10 ಸಮ ಸಂಖ್ಯೆಗಳಿದ್ದಾವೆ. ಅದರಲ್ಲಿ ಸ್ವಲ್ಪ ಗಮನ ಇಟ್ಟು ನೋಡಿದರೆ ನಮಗಿಲ್ಲಿ ಕ್ವಶನನ್ನು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ನೆಕ್ಸ್ಟ್ ಈ ಕೆಳಗಿನ ಯಾವ ಸಂಖ್ಯೆಗಳು ನಿರ್ದಿಷ್ಟ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲಿಸುತ್ತವೆ? ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲಿಸ್ತೇವೆ ಅಂತಂದರೆ ಕೊಟ್ಟಂಥ ಪ್ರಶ್ನಾರ್ಥಕ ಚಿಹ್ನೆ ಇದೆಯಲ್ಲ ಇದನ್ನು ಬದಲಿಸುವಂಥ ಸಂಖ್ಯೆ ಯಾವುದು ಅಂತ ಕ್ವಶನ್ ಕೇಳಿದರೆ 2 1 2 2 4 3 6 4 8 ರೈಟ್. ಕೊಟ್ಟಂಥ ಸಂಖ್ಯೆಗಳಲ್ಲಿ ವೇರಿಯೇಷನ್ ಇದೆ, ಯಾವ ರೀತಿ ಅಂತ ಒಂದಕ್ಕೊಂದು ಲಿಂಕ್ ಇಲ್ಲ, ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನೋದು ನಾವಿಲ್ಲಿ ಗಮನಿಟ ಕೊಟ್ಟಾಗ ಈ ರೀತಿಯಾಗಿ ಪ್ಯಾಟರ್ನ್ ಒಂದಕ್ಕೊಂದು ಸಂಬಂಧ ಇರದೇ ಇರುವಂಥ ಪ್ಯಾಟರ್ನ್ ಅಂತ ತೆಗೆದುಕೊಂಡಾಗ ಏನು ಮಾಡ್ಬೇಕಂತಂದರೆ 1 3 5 7 9 11 ಈ ರೀತಿಯಾಗಿ ಏನು ಮಾಡ್ಬೇಕು ನಾವಿಲ್ಲಿ ಸಮ ಸಂಖ್ಯೆ ಮತ್ತು ಬೆಸ ಸಂಖ್ಯೆಗಳನ್ನ ಏನು ಮಾಡ್ಬೇಕು ನಾವಿಲ್ಲಿ ಲಿಂಕ್ ಮಾಡುವಂಥ ಕೆಲಸವನ್ನು ಏನು ಮಾಡಬೇಕಾಗ್ತದೆ ರೈಟ್. ಸಮ ಸಂಖ್ಯೆ ಮತ್ತು ಬೆಸ ಸಂಖ್ಯೆ ಅಂದರೆ ಯಾವ ರೀತಿಯಾಗಿ ಅಂತಂದರೆ 1ನೇದ 3ನೇದು 5ನೇದು ಅದಾದ ನಂತರದಲ್ಲಿ 5 7 ಅದಾದ ನಂತರದಲ್ಲಿ 9 ರೈಟ್. ಈ ರೀತಿಯಾಗಿ ಏನು ಮಾಡ್ತೀವಿ ಅಂದರೆ ಕೊಟ್ಟಂಥ ಸಂಖ್ಯೆಗಳನ್ನ ಏನು ಮಾಡ್ತೀವಿ ನಾವಿಲ್ಲಿ ಡಿಫ್ರೆನ್ಸು 2 4 6 8 ಮತ್ತು ಮುಂದೆ ಬರುವಂಥದ್ದು 10 ಆಗಿರ್ತದೆ. 2 4 6 8 10 ಹಾಗಿದ್ದಾಗ 1 2 3 4 ನೆಕ್ಸ್ಟ್ ಬರುವಂಥದ್ದು ಯಾವುದು ಅದು 5 ಆಗಿರ್ತದೆ ರೈಟ್. 1 2 3 4 5 ಆನ್ಸರ್ ಈಸ್ ಸಿ ಇಸ್ ದ ರೈಟ್ ಆನ್ಸರ್ 5 ಅಂದಾಗ ಇಲ್ಲಿ 1 ಒಂದು ಅಕ್ಷರ ಒಂದು ಗ್ಯಾಪ್ ಬಿಟ್ಟು 2 ಒಂದು ಗ್ಯಾಪ್ ಬಿಟ್ಟು 3 ಒಂದು ಗ್ಯಾಪ್ ಬಿಟ್ಟು 4 ಒಂದು ಗ್ಯಾಪ್ ಬಿಟ್ಟು 5 ನೆಕ್ಸ್ಟ್ ಗ್ಯಾಪನ್ನು ಫಿಲ್ ಮಾಡೋದಾದರೆ ಸಮ ಸಂಖ್ಯೆಗಳು 2 4 6 8 10 ರೈಟ್. ಈ ರೀತಿಯ ಕ್ವಶನ್ಗಳನ್ನ ಏನು ಮಾಡ್ತಾರೆ ಅಂದರೆ ಕೇಳುವಂಥದ್ದು ಇರ್ತದೆ. ಹಾಗಾಗಿ ಇದಕ್ಕೆ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕೆಳಗಿನ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲಿಸಬಹುದಾದ ಗುಂಪನ್ನು ಆಯ್ಕೆ ಮಾಡಿ. ಕೊಟ್ಟಂಥ ಒಂದು ಪ್ಯಾಟರ್ನ್ ಏನಿದೆ ಅನ್ನೋದು ಸಿಂಪಲ್ಲಾಗಿ ಆಲ್ರೆಡಿ ನಮ್ಗೆ ಹಳೆಯ ಒಂದು ಕ್ವಶನ್ಗಳನ್ನು ನಾನು ಇಲ್ಲಿ ಬರೆದಿದ್ದೀನಿ, ಅದನ್ನು ಸ್ವಲ್ಪ ನೋಡಿಕೊಂಡ್ರೆ ಇಲ್ಲಿ ಸಿಂಪಲ್ಲಾಗಿ ಮೊದಲ ಅಕ್ಷರಗಳು ಏನಂತಾರೆ ಇಲ್ಲಿ ಲಿಂಕ್ ಆಗುವಂಥದ್ದು GHIJKL ರೈಟ್. ಸಿಂಪಲ್ಲಾಗಿ ಒಂದೊಂದು ಅಕ್ಷರಗಳನ್ನ ಏನು ಮಾಡುತ್ತೆ ನಾವಿಲ್ಲಿ ಪ್ಯಾಟರ್ನನ್ನು ಬಿಟ್ಟು ಹೋಗೋದಾಗಿರುತ್ತದೆ. ಹಾಗಾಗಿ ಇಲ್ಲಿ ಮೊದಲಿಗೆ ಜಿ ಹಿಂದುಗಡೆ ಯಾವುದಿದೆ GHGF ಬರುವಂಥದ್ದು H -1 L ಅದಾದ ನಂತರದಲ್ಲಿ LMN NOP ರೈಟ್. ಈ ರೀತಿಯಾಗಿ -1 ಬರ್ತದೆ. L -1 ಅಂತಂದಾಗ ಎಷ್ಟು ಬರ್ತದೆ ಅದು J ಬರ್ತದೆ. E -1 ಅಂತಂದಾಗ C ಬರ್ತದೆ. J -1 ಅಂತಂದಾಗ H ಬರುತ್ತದೆ. FJCH C is the right answer. FJCH ರೈಟ್. ಕೊಟ್ಟಂಥ ಸಂಖ್ಯೆಗಳನ್ನು ಅದು ಕೊಟ್ಟಂಥ ಅಕ್ಷರಗಳನ್ನು ಯಾವ ಪ್ಯಾಟರ್ನಲ್ಲಿ ಕೊಟ್ಟಿದ್ದಾರೆ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್. ಈ ರೀತಿ ಕೊಟ್ಟಾಗ ನಮ್ಗೆ ಭಾಳಷ್ಟು ಈಸಿ ಆಗ್ತದೆ. ಯಾಕಂದರೆ ಮೊದಲನೇ ಅಕ್ಷರ, ಎರಡನೇ ಅಕ್ಷರ, ಮೂರನೇ ಅಕ್ಷರ, ನಾಲ್ಕನೇ ಅಕ್ಷರ ನಾವಿಲ್ಲಿ ಲಿಂಕ್ ಮಾಡಿದರೆ ಈಸಿಯಾಗಿ ನಾವೇನು ಮಾಡ್ಬೋದು ಇಂಥ ಕ್ವಶನ್ಗಳನ್ನ ಸಾಲ್ವ್ ಮಾಡ್ಬೋದು ರೈಟ್. ಲಾಸ್ಟ್ ಈ ಒಂದು ಸೆಷನ್ನ ಲಾಸ್ಟ್ ಒಂದು ಕ್ವಶನ್ ನೋಡೋಣ. ಈ ಕೆಳಗಿನ ಯಾವ ಸಂಖ್ಯೆಯು ನಿರ್ದಿಷ್ಟ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲಿಸುತ್ತದೆ ರೈಟ್. 115 102 107 94 99 ಆ್ಯಂಡ್ ಕ್ವಶನ್ ಮಾರ್ಕ್.
115, 102, 107, 94, 99 ಕ್ವಶನ್ ಮಾರ್ಕನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು, ಒಂದು ಕಡಿಮೆ ಇದೆ, ಒಂದು ಹೆಚ್ಚಿದೆ, ಮತ್ತೊಂದು ಕಡಿಮೆ ಇದೆ, ಮತ್ತೊಂದು ಹೆಚ್ಚಿದೆ, ಈ ರೀತಿಯ ಪ್ಯಾಟರ್ನ್ ಕೊಟ್ಟಾಗ ಕೂಡ ಏನು ಮಾಡಬೇಕಂದ್ರೆ ನಾವಿಲ್ಲಿ 1 2 3 3 to 5 ಅದ ನಂತರದಲ್ಲಿ 2ರಿಂದ 4 4ದಿಂದ ಏನು ಮಾಡಬೇಕು 6ಗೆ ಹೋಗಬೇಕಾಗ್ತದೆ. ಹಾಗಾದರೆ ಡಿಫ್ರೆನ್ಸ್ ಏನೇನಿದೆ, 15ರಿಂದ 115 ಮೈನಸ್ 107 ಅಂತಂದಾಗ -8 ಬರ್ತದೆ. 107 ಮೈನಸ್ 99 ಅಂತಂದಾಗ ಬರ್ತದೆ, ಎಷ್ಟು ಬರ್ತದೆ -8 ಬರ್ತದೆ, ರೈಟ್. ಅದಾದ ನಂತರದಲ್ಲಿ 102 ಮೈನಸ್ 104 ಅಂದ್ರೆ 102ರಲ್ಲಿ -8 ಮಾಡಿದಾಗ ಎಷ್ಟು ಬರ್ತದೆ 94 ಬರ್ತದೆ. 94 ಮೈನಸ್ 8 ಬಂದಾಗ ಎಷ್ಟು ಬರ್ತದೆ ಅಂದರೆ ಇಲ್ಲಿ 86 ಬರುವಂಥದ್ದು, ರೈಟ್. ಹಾಗಾಗಿ ಕ್ವಶನ್ ಸಿಂಪಲ್ ಆಗಿರ್ತದೆ. ಕೊಟ್ಟಂಥ ಕ್ವಶನ್ಗಳನ್ನು ನಾವಿಲ್ಲಿ ನಿಮಗೆ ಸಿಂಪಲಾಗಿ ಒಂದು ಎಕ್ಸಾಂಪಲನ್ನು ಈ ಒಂದು ಸರಣಿಗಳಲ್ಲಿ ನಾವು ನೋಡೋದಾದರೆ, ಈ ರೀತಿಯಾಗಿ ಅಲ್ಫಾಬೆಟ್ ಕೊಟ್ಟಾಗ ನಮಗೆ ಇಲ್ಲಿ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಯಾಕಂದರೆ ನಾವಿಲ್ಲಿ ಒಂದು ಪ್ಯಾಟರ್ನನ್ನು ಕೊಟ್ಟಿದ್ದೀವಿ, A to Z ಅನ್ನು ಬರ್ಕೊಂಡಾಗ ನಮಗೆ ಇಲ್ಲಿ ಈಸಿಯಾಗಿ ಕ್ರ್ಯಾಕ್ ಆಗುವಂಥದ್ದು, ರೈಟ್. ಬಟ್ ಅದಾಗ ಇಲ್ಲಿ ಏನು ಮಾಡ್ತಂದರೆ ಸಂಖ್ಯೆಗಳನ್ನು ಕೊಟ್ಟಾಗ ಸರಣಿಗಳು ಏನು ಮಾಡ್ತಾರಪ್ಪ ಅಂತಂದರೆ, ಕೊಟ್ಟಂಥ ಸಂಖ್ಯೆಗಳನ್ನು ಒಂದು ವೇರಿಯೇಷನ್ ಇರ್ತದೆ, ಒಂದಕ್ಕೊಂದು ಲಿಂಕ್ ಇರದೇ ಇರೋ ಸಂದರ್ಭದಲ್ಲಿ ಏನು ಮಾಡಬೇಕಾಗ್ತದೆ ಅಂದರೆ ಈ ರೀತಿಯಿಂದ ಪ್ಯಾಟರ್ನ್ಗಳನ್ನ ಯೂಸ್ ಮಾಡಬೇಕಾಗ್ತದೆ. 1 3 ಅಂದರೆ ಸಮಸಂಖ್ಯೆಗಳು ಬೆಸ್ ಸಂಖ್ಯೆಗಳನ್ನು ಒಂದು ಸಮಸಂಖ್ಯೆಯಲ್ಲಿ ಬೆಸ್ ಸಂಖ್ಯೆಯಲ್ಲಿ ನಾವು ಏನು ಮಾಡಬೇಕು ಜಾಯಿನ್ ಮಾಡ್ತಾ ಹೋಗಬೇಕಾಗ್ತದೆ. ಅದಾದ ನಂತರದಲ್ಲಿ ಕೆಲವೊಂದಿಷ್ಟು ಕ್ವಶನ್ಗಳಂತಂದರೆ ಕಂಟಿನ್ಯೂಸ್ಲಿ ಏರ್ಮುಖವಾಗಿ ಹೊಂಟಿರೋದಂದರೆ ಅದನ್ನು ಸ್ಕ್ವೇರ್ ಅಥವಾ ಕ್ಯೂಬ್ಗಳಲ್ಲಿ ಕ್ಯಾಲ್ಕುಲೇಷನ್ ಮಾಡುವಂಥದ್ದು ಇರ್ತದೆ. ಅದಾದ ನಂತರದಲ್ಲಿ ಒಂದೇ ರೇಂಜ್ನಲ್ಲಿ ಏರಿಕೆ ಅಥವಾ ಒಂದೇ ರೇಂಜ್ನಲ್ಲಿ ಇಳಿಕೆ ಇರ್ತದೆ ಅಲ್ಲ, ಅಲ್ಲಿ ಏನು ಮಾಡ್ತಾರೆ ಪ್ಲಸ್ ಆರ್ ಮೈನಸನ್ನು ಏನು ಮಾಡ್ತಾರೆ ಅಂದರೆ ಬಳಕೆ ಮಾಡಿರ್ತಾರೆ. ಇದು ಭಾಳ ಇಂಪಾರ್ಟೆಂಟು. ನಂಬರ್ಸನ್ನು ಕೊಟ್ಟಾಗ ಈ ಸರಣಿಗಳಲ್ಲಿ ನಂಬರ್ಸ್ ಅಂತ ಕೊಟ್ಟಾಗ ಒಂದೇ ರೀತಿಯಾದಂಥ ಏರಿಕೆ ಅಂತಿದ್ರೆ ಅದು ಪ್ಲಸ್ ಆಗ್ತಾ ಇರ್ತದೆ, ಒಂದೇ ರೀತಿಯಾದಂಥ ಇಳಿಕೆ ಇರ್ತದೆ ಅದು ಮೈನಸ್ ಆಗ್ತಾ ಇರ್ತದೆ. ಸಂಖ್ಯೆಗಳಲ್ಲಿ ಭಾಳಷ್ಟು ಡಿಫ್ರೆನ್ಸ್, ಒಂದರಿಂದ ಒಂದು ಮತ್ತೊಂದರಿಂದ ಮತ್ತೊಂದು ಡಿಫ್ರೆಂಟ್ ಏರಿಕೆ ಕ್ರಮದಲ್ಲಿ ಹೊಂಟಾಗ ಅಲ್ಲಿ ಕೂಡ ಏನಾಗ್ತದೆ ಸ್ಕ್ವೇರು ಅಥವಾ ಕ್ಯೂಬನ್ನು ಮಾಡಿರ್ತಾರೆ, ಅದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಅದಾದ ನಂತರದಲ್ಲಿ ಒಂದಕ್ಕೊಂದು ಲಿಂಕ್ ಇರದೇ ಇರುವಂಥ ಸಂಖ್ಯೆಗಳನ್ನು ಕೊಟ್ಟಾಗ 1 3 5 ಅದಾದ 2 4 6 ಈ ರೀತಿಯಾಗಿ ಏನು ಮಾಡಬೇಕಾದ್ರೆ ಒಂದಕ್ಕೊಂದು ಅಕ್ಷರಗಳನ್ನ ಏನು ಮಾಡಬೇಕಾದ್ರೆ ಸಂಖ್ಯೆಗಳನ್ನ ಏನು ಮಾಡಬೇಕಾಗ್ತದೆ ಲಿಂಕ್ ಮಾಡ್ತಾ ಹೋಗಬೇಕಾಗ್ತದೆ, ಅದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಅದೇ ರೀತಿಯ ಪ್ಯಾಟರ್ನ್ಗಳನ್ನು ಕೂಡ ಏನು ಮಾಡೋದಂದರೆ ಈ ಎರಡು ಎಕ್ಸಾಂಪಲ್ಗಳು ಕೂಡ ಏನು ಮಾಡಿದೆ ಅಂತಂದರೆ ಕೊಟ್ಟಿರುವಂಥದ್ದು. ಹಾಗಾಗಿ ಇದರಲ್ಲಿ ಸರಿಯಾದ ಉತ್ತರ ಯಾವುದಾಗಿರ್ತದೆ ಅದು 86 ಇಸ್ ದ ರೈಟ್ ಆನ್ಸರ್. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ಕೊಟ್ಟಂಥ ಪ್ಯಾಟರ್ನ್ ಏನಿದೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಏನು ಕೊಟ್ಟಂಥ ಪ್ಯಾಟರ್ನ್ ಏನಿದೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ನಿಮಗೆ ಇನ್ನಷ್ಟು ಬರಲಿ ಅಂತ ನಾನು ಇಲ್ಲಿ ಈ ಒಂದು ಎಕ್ಸಾಂಪಲ್ಗಳನ್ನ ಬರೆದಿದ್ದೀನಿ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನಿಮ್ಮ ಒಂದು ಫ್ರೆಂಡ್ಸ್ಗೋಸ್ಕರ ಏನು ಮಾಡಿ ಅಂತಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅವ್ರಿಗೆ ಶೇರ್ ಮಾಡಿ ಅಂತ ನಾನು ಇಲ್ಲಿ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.